ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರದಾ ಎಂ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಯಾರೆಟ್ ಹಲ್ವಾ ಯಾವ ತರ ಮಾಡೋದು ಅಂತೇಳಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಫಸ್ಟ್ ಗೆ ಒಂದು ಪ್ಯಾನ್, ನಾನ್ ಸ್ಟಿಕ್ ಪ್ಯಾನ್ ತಗೋಬೇಕು. ಆಕ್ಚುಲಿ ಯಾಕಂದ್ರೆ ಹುರ್ಕೊಂತೀವಿ ಅಲ್ವಾ, ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ನಾನ್ ಸ್ಟಿಕ್ ಪ್ಯಾನ್ ಅಲ್ಲೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಅಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಇವಾಗ ಕ್ಯಾರೆಟ್ ನ ತುರ್ಕೊಂಡಿದ್ನೆಲ್ಲ ಅದನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂತಾ ಇದ್ದೀನಿ. ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲೇ ನೀವು ಹುರ್ಕೋಬೇಕಾಗುತ್ತೆ, ಅಂದ್ರೆ ರುಚಿಯಾಗಿ ಬರುತ್ತೆ. ನಾನು ಇಲ್ಲಿ ಸ್ವೀಟ್ ಆಗಿರೋ ಕ್ಯಾರೆಟ್ ನ ತಗೊಂಡಿದ್ದೀನಿ, ಕೆಂಪಾಗಿ ಬರ್ತಾ ಇದಲ್ಲ ಅದನ್ನ ತಗೊಂಡಿದ್ದೀನಿ. ಸೊ ಸ್ವೀಟ್ ಆಗಿ ಇರುತ್ತೆ. ಸೊ ಹಂಗಾಗಿ ಬಾಳ ಏನು ಸ್ವೀಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತಂದ್ರೆ ತಟ್ ಅಂತೆ ಮಾಡೋ ಸ್ವೀಟ್ ಅಂತಾನೆ ಹೇಳ್ಬೋದು. ಈ ಕ್ಯಾರೆಟ್ ಅಲ್ವಾ ಹೆಲ್ದಿ ಆಗಿ ಇರುತ್ತೆ, ಮತ್ತೆ ತಟ್ ಅಂತಾನೆ ಮಾಡ್ಬೋದು. ಯಾವ್ದಾದ್ರು ರೆಸಿಪಿ ನೀವು ಸ್ವೀಟ್ ಮಾಡ್ಕೊಡ್ಬೇಕು ಗೆಸ್ಟಿಗೆ ಅಂತಂದ್ರೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಕ್ಯಾರೆಟ್ ಅಲ್ವಾ. ಸೊ ಇವಾಗ ಒಂದು ಲಿಡ್ ಮುಚ್ಚಿ ಈಗ 10 ಮಿನಿಟ್ಸ್ ಬೇಯಿಸ್ಕೊಂಡಿದೀನಿ. ಚೆನ್ನಾಗಿ ನೋಡ್ಬೋದು ಹಸಿ ವಾಸನೆ ಎಲ್ಲ ಹೋಗಿದೆ ಕ್ಯಾರೆಟ್ ಇಂದು. ಈ ಟೈಮ್ ಅಲ್ಲಿ ನಾವು ಸಕ್ರಿನ ಸೇರಿಸ್ಕೋಬೇಕು. ನಿಮ್ ಸಿಹಿ ಎಷ್ಟು ಬೇಕು ನೋಡಿ ಅದ್ರ ಮೇಲೆ ನೀವು ಸಕ್ರಿನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 2.5 ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ಕೊಂತಾ ಇದ್ದೀನಿ. ಸೊ ಕ್ಯಾರೆಟ್ ಅಲ್ಲಿ ಒಂದ್ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅಲ್ವಾ, ಇಷ್ಟಾದ್ರೆ ಸಾಕು. ನಿಮ್ ಸ್ವೀಟ್ ತಕ್ಕಂಗೆ ನೀವು ಸಕ್ರಿನ ಹಾಕೋಬಹುದು. ಸೊ ಇವಾಗ ಸಕ್ರಿ ಕರಗೋ ಮಟನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲೇ ಹುರ್ಕೋರಿ, ಚೆನ್ನಾಗಿ ಬರುತ್ತೆ. ಸೊ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ. ಸೊ ಇವಾಗಿ ಸಕ್ಕರೆ ಎಲ್ಲ ಕರಗಿದೆ ಅಲ್ವಾ, ಈ ಟೈಮ್ ಅಲ್ಲಿ ನಾನು ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ತೀನಿ, ಅಂದ್ರೆ ಘಮ ಘಮವಾಗಿ ಬರುತ್ತೆ, ಸ್ವಾದ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈ ಟೈಮ್ ಅಲ್ಲಿ ನಾನು ಕಾಸಿರೋ ಹಾಲ್ನ ಸೇರಿಸ್ಕೊಂತಾ ಇದ್ದೀನಿ, ಕೆನಿ ಸಮೇತ. ಕೆನಿ ಹಾಕಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ, ಹಂಗಾಗಿ ಕೆನಿ ಸಮೇತ ನಾನು ಕಾಸಿರೋ ಹಾಲ್ನ ಸೇರಿಸ್ಕೊಂತಾ ಇದ್ದೀನಿ 1 ಕಪ್ ಅಷ್ಟು. ಸೊ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಹಾಲೆಲ್ಲ ಹೋಗ್ಬೇಕು, ಕಾಣ್ಬಾರ್ದು. ಈ ತರ ಫುಲ್ ಹಾಲೆಲ್ಲ ಕರಗೋ ಮಟನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹಂಗಾಗಿ ಲಿಡ್ ಮುಚ್ಚಿ 10 ಮಿನಿಟ್ಸ್ ನ ಚೆನ್ನಾಗಿ ಹಾಲಲ್ಲಿ ಕುದಿಸ್ಕೊಂತಾ ಇದ್ದೀನಿ. ಸೊ ನೋಡ್ಬೋದು ಇವಾಗ ಚೆನ್ನಾಗಿ 10 ನಿಮಿಷ ಕುದ್ದಿದೆ. ಇವಾಗ ಹಾಲೆಲ್ಲ ಹೋಗ್ಬೇಕು, ಅಲ್ಲಿ ಮಟ್ಟ ಚೆನ್ನಾಗಿ ಹುರ್ಕೊಂತಾ ಇದ್ದೀನಿ. ಪೂರಾ ಹಾಲಿನ ಕನ್ಸಿಸ್ಟೆನ್ಸಿ ಹೋಗ್ಬೇಕು, ಅಲ್ಲಿ ಮಟ್ಟ ಚೆನ್ನಾಗಿ ಹುರ್ಕೋಬೇಕು, ಅಂದ್ರೆ ಕ್ಯಾರೆಟ್ ಹಲ್ವಾ ರೆಡಿ ಅಂತಾನೆ ಅರ್ಥ. ಸೊ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಂತಾ ಇದ್ದೀನಿ. ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಒಳಗೆ ಬರಬೇಕಿದು. ಇವಾಗ ಡ್ರೈ ಫ್ರೂಟ್ಸ್ ನ ಹುರ್ಕೊಂತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಗೋಡಂಬಿ, ದ್ರಾಕ್ಷಿ ಮತ್ತೆ ಬಾದಾಮಿನ. ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ತಿನ್ ಮುಂದೆ ಕ್ರಂಚಿಯಾಗಿ ಸಿಗ್ಬೇಕು ಬಾಯಿಗೆ ಅಂತಂತ ಹೇಳಿ ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂತಾ ಇದ್ದೀನಿ. ನೋಡ್ಬೋದು ಎಲ್ಲಾನು ಪ್ರೋಟೀನ್ಸು, ವಿಟಾಮಿನ್ಸು ಎಲ್ಲಾ ರಿಚ್ ಆಗಿರೋ ಹಲ್ವಾ ಅಂತಾನೆ ಹೇಳ್ಬೋದು. ಗೆಸ್ಟಿಗಾಯ್ತು, ಮಕ್ಕಳಿಗಾಯ್ತು, ಮತ್ತೆ ಮನೆಯಲ್ಲಿ ತಟ್ಟಂತೆ ಏನಾದ್ರೂ ಸ್ವೀಟ್ ಮಾಡ್ಕೋಬೇಕಂತಂದ್ರೆ ಕ್ಯಾರೆಟ್ ಹಲ್ವಾ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಕ್ಯಾರೆಟ್ ಹಲ್ವಾಕ್ಕೆ ಇವಾಗ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ವಾ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಅಂತಾನೆ ಅರ್ಥ. ಸೊ ನೋಡ್ಬೋದು ಯಾವುದೇ ಕಲರ್ ಹಾಕಿಲ್ಲ, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳಿ. ಸೊ ಇವಾಗ ರೆಡಿ ಆಗಿದೆ. ನೋಡ್ಬೋದು ತಳಾನೇ ಹಿಡ್ಕೊಂತಾ ಇಲ್ಲ. ಸೊ ಅಂದ್ರೆ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಪರ್ಫೆಕ್ಟ್ ಆಗಿ ಬಂದಿದೆ, ಈ ಕನ್ಸಿಸ್ಟೆನ್ಸಿ ಒಳಗೆ ಬರಬೇಕು. ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಯಾವ ತರ ಮಾಡೋದು ಕ್ಯಾರೆಟ್ ಹಲ್ವಾ ಅಂತ ಹೇಳಿ. ತಟ್ ಅಂತೆ ಮನೆಯಲ್ಲೇ ಇರೋ ಐಟಮ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಸ್ವೀಟ್ ಆಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು. ಐ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇದೇ ತರ ರೆಸಿಪೀಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Mami, super. Super.